ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂತಹ ತೆಳ್ಳಗಿನ ಪೇಪರ್ ದೋಸೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಬಹುದು. ಇದಕ್ಕೆ ಉದ್ದು, ಅಕ್ಕಿ ಯಾವುದನ್ನು ಕೂಡ ಬಳಸಿಲ್ಲ. ಕೆಲವು ನಿಮಿಷಗಳಲ್ಲಿ ದಿಢೀರಾಗಿ ಈ ಒಂದು ಪೇಪರ್ ದೋಸೆಯನ್ನು ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಸೋಡಾ ಕೂಡ ಬೇಡ, ಈನೋ ಕೂಡ ಬೇಡ. ತುಂಬಾನೇ ಸುಲಭ ಇದೆ ರೆಸಿಪಿ. ಖಂಡಿತ ವಿಡಿಯೋವನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗಾದರೆ ಇವತ್ತಿನ ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿರೋಟಿ ರವೆಯನ್ನೇ ಬಳಸಿ ಆಗ ದೋಸೆ ತುಂಬಾನೇ ಚೆನ್ನಾಗಿ ಬರ್ತದೆ. ನಂತರ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. 2 ರಿಂದ 3 ಟೇಬಲ್ ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ನಂತರ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ. ಹಾಗೆ 1 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಪೌಡ್ರನ್ನು ಮಾಡಿ ತರ್ತೇನೆ. ರವೆ ಇನ್ನೂ ಕೂಡ ಸ್ವಲ್ಪ ನುಣ್ಣಗೆ ಆಗಬೇಕು. ಚೆನ್ನಾಗಿ ಪುಡಿಯನ್ನು ಮಾಡ್ಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತೇನೆ. ಕೆಲವು ನಿಮಿಷಗಳಲ್ಲಿ ಮಾಡಬಹುದು. ಇದನ್ನು ತುಂಬಾನೇ ಸುಲಭ ಇದೆ. ನೋಡ್ಲಿಕ್ಕೂ ತುಂಬಾನೇ ಚೆನ್ನಾಗಿ ಬರ್ತದೆ, ತಿನ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ನಂತರ ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆಯನ್ನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ತುರಿಯ ತುರ್ಮಣೆಯಲ್ಲಿ ತುರಿದಿಟ್ಕೊಂಡಿದ್ದೇನೆ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ. ಅದರಲ್ಲಿ ನೀರಿನ ಅಂಶ ಏನಿರ್ತದೆ ಅದರ ಸಹಿತವಾಗಿ ಬಳಸ್ಕೊಳ್ಬೇಕು. ಮತ್ತೆ ನೀರನ್ನೆಲ್ಲ ಹಾಕಿಟ್ಟು ಆ ನೀರನ್ನೆಲ್ಲ ಎಸೆಯೋದು ಬೇಡ. ಅದರಲ್ಲಿರುವಂತಹ ಸ್ಟಾರ್ಚ್ ಹಾಗೆ ಇರಬೇಕು. ನುಣ್ಣಗೆ ರುಬ್ಕೊಳ್ಬೇಕು. ನೀರನ್ನ ಸೇರಿಸಿಲ್ಲ, ನಾನು ಹಾಗೆ ನುಣ್ಣಗೆ ರುಬ್ಕೊಂಡಿದ್ದೇನೆ. ನಂತರ ಈಗಾಗಲೇ ಪುಡಿ ಮಾಡಿಟ್ಟಿರುವಂತಹ ಮಿಶ್ರಣ ಏನಿದೆ ಅದನ್ನ ಅದೇ ಮಿಕ್ಸಿ ಜಾರಲ್ಲಿ ಹಾಕಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಕಪ್ ಆಗುವಷ್ಟು ಮೊಸರನ್ನ ನಾನಿಲ್ಲಿ ಬಳಸಿದ್ದೇನೆ. ಅಗತ್ಯ ಇದೆ ಅಂತ ಅನಿಸಿದ್ರೆ ನೀರನ್ನ ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಮತ್ತೆ ನೀರನ್ನ ಸೇರಿಸ್ತಾ ಇಲ್ಲ, ಹಾಗೆ ಇದನ್ನ ರುಬ್ಬಿ ತರ್ತೇನೆ. ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ತುಂಬ ನೀರನ್ನು ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದನ್ನು ಹಾಗೆ ನೆನೆಲಿಕ್ಕೆ ಬಿಡಬೇಕು. ಇದಕ್ಕೆ ಈನೋ ಆಗಲಿ ಸೋಡಾ ಆಗಲಿ ಏನನ್ನು ನಾನು ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಸ್ಮೂತ್ ಕೂಡ ಬೇಕು ಅಂತ ಅನಿಸಿದ್ರೆ ಈನೋ ಅಥವಾ ಸೋಡಾವನ್ನು ಸೇರಿಸ್ಕೊಳ್ಬೋದು. ನಾನು ಏನನ್ನು ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೇನೆ. ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡ್ತೇನೆ. 10 ನಿಮಿಷದ ನಂತರ ದೋಸೆ ಹಿಟ್ಟನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಹದವಾಗಿ ಕರೆಕ್ಟಾಗಿದೆ. ತುಂಬ ಗಟ್ಟಿ ಆಯಿತು ಅಂತ ಅನಿಸಿದರೆ ನೆನೆದ ನಂತರ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಹದ ಸರಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ದೋಸೆ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. ಈ ದೋಸೆಯನ್ನು ಮಾಡಲಿಕ್ಕೆ ಕಬ್ಬಿಣದ ಕಾವಲಿಯನ್ನು ಬಳಸಿ. ಆಗ ಚೆನ್ನಾಗಿ ಕಾವಲಿಗೆ ಕಚ್ಕೊಂಡು ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಎಣ್ಣೆಯನ್ನು ಸವರ್ಕೊಂಡು ನೀರನ್ನು ಚಿಮುಕಿಸಿ ಎಣ್ಣೆಯ ಪಸೆಯನ್ನೆಲ್ಲ ಒಂದು ಬಟ್ಟೆಯಲ್ಲಿ ಒರೆಸಿ ತೆಕ್ಕೊಳ್ಬೇಕು. ದೋಸೆ ಹಾಕುವ ವಿಧಾನವೂ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಸರಿಯಾಗಿ ಪಸೆಯನ್ನೆಲ್ಲ ತೆಕ್ಕೊಂಡಿಲ್ಲ ಅಂದರೆ ಕಲ್ಲಿಗೆ ಚೆನ್ನಾಗಿ ಕಚ್ಕೊಳ್ಳೋದಿಲ್ಲ. ಕಚ್ಚಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರುವುದಿಲ್ಲ, ನೋಡಲಿಕ್ಕೆ ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಾಗೋದಿಲ್ಲ. ತೆಳ್ಳಗೆ ದೋಸೆಯನ್ನು ಹರಡ್ಕೊಂಡಿದ್ದೇನೆ. ಸ್ವಲ್ಪ ಬೆಂದು ಬಂದ ನಂತರ ಮೇಲ್ಗಡೆಯಿಂದ ಬೆಣ್ಣೆಯನ್ನು ಸವರ್ತಾ ಇದ್ದೇನೆ. ಇಲ್ಲಿ ಉರಿ ಕೂಡ ಹಾಗೆ ತುಂಬ ಕಲ್ಲು ಕಾದು ಹೋಗಿರಬಾರ್ದು. ಸ್ವಲ್ಪ ಬಿಸಿಯಾಗಿದ್ರೆ ಸಾಕು. ದೋಸೆ ಹಾಕಿದ ತಕ್ಷಣ ಚೊಯ್ ಅಂತದಲ್ಲ, ಅಷ್ಟಾದರೆ ಸಾಕು. ತುಂಬ ಹೀಟಾಗಿದ್ರು ಕೂಡ ದೋಸೆ ಮೇಲೆ ಎದ್ದು ಬರ್ತದೆ, ಕಲ್ಲಿಗೆ ಕಚ್ಕೊಳ್ಳೋದಿಲ್ಲ. ಕಲ್ಲಿಗೆ ಕಚ್ಚಿಲ್ಲ ಅಂದರೆ ಈ ಒಂದು ಕಲ್ಲರಲ್ಲಿ ಟೆಕ್ಸ್ಚರಲ್ಲಿ ನಮ್ಮ ದೋಸೆ ರೆಡಿ ಆಗೋದಿಲ್ಲ. ಚೆನ್ನಾಗಿ ಕಲ್ಲರ್ ಬಂದಿದೆ. ನಿಮ್ಮ ಕಲ್ಲಿಗೆ ಎಲ್ಲ ಕಡೆಗೂ ಬೆಂಕಿ ತಾಗ್ತಾ ಇಲ್ಲ ಅಂತ ಇದ್ರೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಎಲ್ಲ ಕಡೆ ಸರಿಯಾಗಿ ಹೊಂಬಣ್ಣ ಬರುವ ತನಕ ಬೇಯಿಸಿ ತೆಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾನೇ ಗರಿಗರಿಯಾದ ಪೇಪರ್ ದೋಸೆ ಬಂದಿದೆ. ಪ್ರತಿಯೊಂದು ದೋಸೆಯನ್ನು ಮಾಡುವಾಗಲೂ ಅಷ್ಟೇ ಎಣ್ಣೆಯನ್ನು ಸವರ್ಕೊಂಡು ನೀರನ್ನು ಚಿಮುಕಿಸಿ ಒರೆಸ್ಕೊಂಡೆ ನಂತರ ಇನ್ನೊಂದು ದೋಸೆಯನ್ನು ಹಾಕೊಳ್ಬೇಕು. ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ನಿಮ್ಮ ದೋಸೆಯು ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. ತಿನ್ಲಿಕ್ಕೂ ಕೂಡ ತುಂಬ ಚೆನ್ನಾಗಾಗ್ತದೆ. ದಿಢೀರಾಗಿ ಮಾಡುವಂತಹ ಒಂದು ಪೇಪರ್ ದೋಸೆ. ಈಗಾಗಲೇ ಮಸಾಲಾ ದೋಸೆಯ ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವು ಇನ್ನು ನೋಡಿಲ್ಲ ಅಂದರೆ ಆ ವಿಡಿಯೋನ ಟ್ಯಾಗಲ್ಲಿ ಹಾಕಿರ್ತೇನೆ. ಹಾಗೆ ನಿಮಗೆ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೇನೆ. ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಈ ದೋಸೆಯು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಗರಿ ಗರಿ ಆದಂತಹ ಪೇಪರ್ ದೋಸೆ ರೆಡಿಯಾಗಿದೆ. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ದೋಸೆನ ನೋಡುವಾಗಲೇ ತಿನ್ನಬೇಕು ಅಂತ ಆಸೆ ಆಗ್ತದೆ ಅಲ್ವಾ? ಅಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಹಲವಾರು ರೆಸಿಪಿಗಳು ನನ್ನ ಚಾನಲಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ನೀವು ಇನ್ನೂ ಆ ರೆಸಿಪಿಗಳನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಮನೆಯಲ್ಲಿ ಟ್ರೈ ಮಾಡಿ. ಗರಿ ಗರಿ ಆದಂತಹ ಪೇಪರ್ ದೋಸೆಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯದ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಹೇಗೆ ಬಂದಿದೆ ನೋಡಿ, ಗರಿ ಗರಿಯಾಗಿದೆ. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ತುಂಬ ಇಷ್ಟ ಆಯಿತು ಅಂದರೆ ಖಂಡಿತ ಹೈಪನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.